ಮಕ್ಕಳಾಗೋದಿಲ್ಲ ಅಂತ ಕಷ್ಟಪಟ್ಟು ಮಂತ್ರಾಕ್ಷತೆಗೆ ನಮ್ಮ ಹತ್ರ ಬರ್ತಾರೆ. 10 ಜನ ಪಾದಪೂಜೆ ಮಾಡಿದರೆ 9 ಜನ ಇದಕ್ಕೋಸ್ಕರ ಬಂದಿರ್ತಾರೆ. ಇಷ್ಟು ಪ್ರತಿಶತ 90 ಜನರಿಗೆ ಮಕ್ಕಳ ಸಮಸ್ಯೆ, ನೌಕರಿಯ ಸಮಸ್ಯೆ, ಇನ್ನೇನೇನೋ ಸಮಸ್ಯೆಗಳಿವೆ. ನಿಮ್ಮ ತಂದೆ ತಾಯಿಗಳನ್ನು, ಅತ್ತೆ ಮಾವಂದರನ್ನು ಪ್ರೀತಿ ಆದರ ಗೌರವಗಳಿಂದ ನೀವು ನೋಡಿಕೊಳ್ಳಿ. ಆಮೇಲೆ ನೀವು ಯಾವ ಮಂತ್ರಾಕ್ಷತೆಯೂ ಬೇಡ, ನಿಮಗೆ ಏನೂ ಬೇಡ, ಸುಖವಾಗಿರ್ತೀರ, ಒಳ್ಳೆಯ ಮಕ್ಕಳಾಗ್ತಾರೆ, ಎಲ್ಲವೂ ಚೆನ್ನಾಗಿರುತ್ತೆ. ತಂದೆ ತಾಯಿಗಳಲ್ಲಿ ದೇವರಿದ್ದಾನೆ, ಅತ್ತೆ ಮಾವಂದರಲ್ಲಿ ದೇವರಿದ್ದಾನೆ. ಮತ್ತು ಸೈಮಲ್ಟೇನಿಯಸ್ಲಿ ಅತ್ತೆ ಮಾವಂದಿರು ತಂದೆ ತಾಯಿನೂ ಚೆನ್ನಾಗಿ ತಿಳ್ಕೊಳ್ರಿ. ನಿಮ್ಮ ಸೊಸೆಯನ್ನು ಅಥವಾ ಮಕ್ಕಳನ್ನು ಅಷ್ಟೇ ಪ್ರೀತಿಯಿಂದ ನೋಡಿ. ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಬೈಬೇಡಿ, ನೀವು ಪ್ರೀತಿಯಿಂದ ನೋಡಿ. ನಮ್ಮಲ್ಲಿ ದೇವರಿದ್ದಾನೆ, ನಾವೇನು ಬೇಕಾದ್ದು ಮಾಡಬಹುದು ಅಂತ ಅನ್ಕೋಬೇಡಿ. ನಿಮ್ಮಲ್ಲಿ ದೇವರಿದ್ದದ್ದು ನಿಜ, ಅವರಲ್ಲೇನು ದೆವ್ವಿಲ್ಲ, ಅವರಲ್ಲಿಯೂ ದೇವರಿದ್ದಾರೆ. ಪರಸ್ಪರವಾಗಿ ಇಬ್ಬರೂ ಪ್ರೀತಿಯಿಂದ ಇದ್ದು ಅವಿಭಕ್ತ ಕುಟುಂಬವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರೆ ಅದೇ ನಿಜವಾದ ಭಾಗವತ, ಅದೇ ನಿಜವಾದ ಮಹಾಭಾರತ. ಜೈ ಶ್ರೀರಾಮ್.